ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಲಿಗಲ್ಲನ್ನ ಸ್ಥಾಪಿಸಿದ್ದಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ರಾಮಯ್ಯ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಹೊಸ ಮೈಲಿಗಲ್ಲೊಂದನ್ನ ಬರೆದಿದ್ದಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಸಿಎಂ ಆಗಿ ಬರೋಬ್ಬರಿ 2792 ದಿನಗಳನ್ನು ಸಿದ್ದರಾಮಯ್ಯ ಆಡಳಿತದಲ್ಲಿ ಪೂರ್ಣಗೊಳಿಸಿದ್ದಾರೆ. 40 ವರ್ಷದ ಬಳಿಕ ಹೆಚ್ಚು ಕಾಲ ಆಡಳಿತ ನಡೆಸಿದ ಹೆಗ್ಗಳಿಕೆ ಸಿದ್ದರಾಮಯ್ಯರ ಪಾಲಿಗೆ ಬಂದಿದೆ. ಮಾಜಿ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ತವರು ಜಿಲ್ಲೆಯ ಅರಸು ದಾಖಲೆ ಬ್ರೇಕ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಬ್ರು ಕೂಡ ಮೂಲತಃ ಮೈಸೂರು ಜಿಲ್ಲೆಯವರೇ. ಈಗ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. 1972 ಮಾರ್ಚ್ 22ರಿಂದ 1977 ಡಿಸೆಂಬರ್ 31 ತನಕ 5 ವರ್ಷ ಪೂರ್ಣಾವಧಿ ಆಡಳಿತವನ್ನು ನಡೆಸಿದ್ರು ದೇವರಾಜ್ ಅರಸು. 1978ರಿಂದ ಫೆಬ್ರವರಿ 28ರಿಂದ 1980 ಜನವರಿ 7ರವರೆಗೂ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರು ಕಾರ್ಯವನ್ನು ನಿರ್ವಹಿಸಿದರು. ಅದೇ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವರು 2013 ಮೇಯಿಂದ 2018 ಮೇ ತನಕ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಇದಾದ ಬಳಿಕ 2ನೇ ಬಾರಿಗೆ 2023 ಮೇನಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿಗೂ ಕೂಡ ಅವರು ಮುಂದುವರೆದಿದ್ದಾರೆ. ಈ ಮೂಲಕ 2792 ದಿನ ಪೂರೈಕೆಯಾಗಿದೆ. ಅರಸು ದಾಖಲೆಯನ್ನ ಸರಿಸಿದ್ದಾರೆ ಸಿದ್ದರಾಮಯ್ಯ. 7.5 ವರ್ಷ ರಾಜ್ಯದ ಸಿಎಂ ಆಗಿ ಆಡಳಿತ ನಡೆಸಿದ್ರು ಅರಸು ಅವರು. ಈಗ ಆ ರೆಕಾರ್ಡ್ನ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ನೋಡಿ, ನಾವು ದಿನಾಂಕ ತೋರಿಸ್ತಾ ಇದ್ದೀವಿ. ಅರಸು ಆಡಳಿತ ಎಲ್ಲಿಂದ ಎಲ್ಲಿ ತನಕ ಇತ್ತು? 1972 ಮಾರ್ಚ್ 22ರಿಂದ 1977 ಡಿಸೆಂಬರ್ 31 ತನಕ 5 ವರ್ಷ ಪೂರ್ಣಾವಧಿ. ಅದೇ ಥರ ಸಿದ್ದರಾಮಯ್ಯನವರ ಆಡಳಿತಾವಧಿ 2013 ಮೇಯಿಂದ 2018 ಮೇ 5 ವರ್ಷ ಪೂರ್ಣಾವಧಿ. ಇದಾದ ಬಳಿಕ ಅರಸು ಅವರ ಆಡಳಿತ ಮತ್ತೆ 2ನೇ ಬಾರಿಗೆ 1978 ಫೆಬ್ರವರಿ 28ರಿಂದ 1980 ಜನವರಿ 7ನೇ ತಾರೀಕು ತನಕ 2ನೇ ಬಾರಿಗೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಅಧಿಕಾರ ಮಾಡ್ತಿದ್ದಾರೆ. 2023 ಮೇನಿಂದ ಇವತ್ತಿನ ತನಕ 2792 ದಿನಗಳನ್ನು ಪೂರೈಕೆ ಮಾಡಿದ್ದಾರೆ. ಇದು ಹೊಸ ಮೈಲಿಗಲ್ಲು. ರಾಜ್ಯದ ಹೆಚ್ಚು ದಿನಗಳ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿದಂಥ ಅರಸು ಅವರ ದಾಖಲೆ ಈ ತನಕ ಏನಿತ್ತೋ ಅದು ಇವಾಗ ಬ್ರೇಕ್ ಆಗಿದೆ. ಈಗ ಅದು ಸಿದ್ದರಾಮಯ್ಯನವರ ಹೆಸರು ಅಲ್ಲಿ ದಾಖಲಾಗಿದೆ. ಸಿದ್ದರಾಮಯ್ಯನವರು ಈಗ 2792 ದಿನಗಳ ಕಾಲ ಪೂರೈಕೆ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನು ಆಳದಂಥ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ದೇವರಾಜ್ ಅರಸು ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ರೆಕಾರ್ಡ್ ರಾಮಯ್ಯ 2792 ದಿನಗಳ ಅಧಿಕಾರ ಅವಧಿ ಈಗ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹರೀಶ್, ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲಿ ಇವತ್ತು ಮಹತ್ವದ ದಿನವಾಗಿದೆ. ಒಂದು ರೆಕಾರ್ಡ್ ಬ್ರೇಕ್ ಮಾಡುವ ಮೂಲಕ ರಾಜ್ಯದಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿದಂತಹ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಮೈಸೂರು ಜಿಲ್ಲೆಯ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಯುವ ಮೂಲಕ ಸಿಎಂ ಸಿದ್ದರಾಮಯ್ಯವರು ಹೊಸ ಇತಿಹಾಸವನ್ನು ಕೂಡ ಈಗ ಸೃಷ್ಟಿ ಮಾಡಿದ್ದಾರೆ. ದೇವರಾಜು ಅರಸು ಅವರು 5 ವರ್ಷಗಳ ಸುದೀರ್ಘವಾಗಿ ಆಡಳಿತ ನಡೆಸಿದ್ರು. ನಂತರ ಮತ್ತೆ ಮುಖ್ಯಮಂತ್ರಿ ಕೂಡ ಅವರು ಅಧಿಕಾರವನ್ನು ನಡೆಸಿದ್ರು. ಒಟ್ಟು 7.5 ವರ್ಷಗಳ ಕಾಲ ಅವರು ಅಧಿಕಾರ ನಡೆಸಿದ್ರು. ಅದೇ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಮುರಿದಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಅನ್ನ ಮಂಡಿಸುವ ಮೂಲಕ 16 ಬಜೆಟ್ ಅನ್ನು ಮಂಡಿಸುವ ಮೂಲಕ ದಾಖಲೆಯನ್ನು ಮುರಿದಿದ್ದಾರೆ. ಈಗ ಅತಿ ಹೆಚ್ಚು ಸುದೀರ್ಘವಾಗಿ ಅಧಿಕಾರ ನಡೆಸುವಂತಹ ದಾಖಲೆಯನ್ನು ಕೂಡ ಈಗ ಮುರಿದಿದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯರು ದಾಖಲೆ ರಾಮಯ್ಯ ಆಗಿ ಈಗ ಗಮನ ಸೆಳೆದಿದ್ದಾರೆ. ಸಹಜವಾಗಿ ಕೂಡ ಅಹಿಂದ ನಾಯಕನ ಈ ಒಂದು ದಾಖಲೆ ಸಾಕಷ್ಟು ಕೂಡ ಈಗ ಇಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು. ನಾಯಕತ್ವ ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯರು ಈಗ ದಾಖಲೆಯನ್ನ ಕೂಡ ಮುರಿದಿದ್ದಾರೆ. ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯರು 2ನೇ ಬಾರಿ ಮುಖ್ಯಮಂತ್ರಿ ಆದ ಬಳಿಕ ದಾಖಲೆ ಮುರಿತಾರೋ ಇಲ್ಲವಂತ ಚರ್ಚೆಗಳು, ಜಿಜ್ಞಾಸೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಾ ಇತ್ತು. ಒಂದು ಹಂತದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಗಿಪಟ್ಟಲ್ಲಿ ಹಿಡಿದಿದ್ದಂಥ ಕಾರಣಕ್ಕಾಗಿ ನವೆಂಬರ್ನಲ್ಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ದಾಖಲೆ ಮುರಿಯೋದು ಆಗೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ವ್ಯಾಪಕವಾಗಿತ್ತು. ಅದೆಲ್ಲದರ ನಡುವೆ ಕಾಂಗ್ರೆಸ್ಗೆ ಕಾಲಿಟ್ಟಿದ್ದಂತಹ ಸಿಎಂ ಸಿದ್ದರಾಮಯ್ಯರು ಕಾಂಗ್ರೆಸ್ ನಾಯಕನ ಹಿಂದಿಕ್ಕಿ ಇವಾಗ ದಾಖಲೆಯನ್ನು ಬರೆಯುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.